ನಮ್ಮ ಜೊತೆಗೆ ಈಗ ಮೇಡಮ್ ಇದ್ದಾರೆ, ಉಷಾ ಮೇಡಮ್. ಮೇಡಮ್ ನಮಸ್ತೆ, ಅರುಣ್ ಬಡಿಗೇರ್ ಮಾತಾಡ್ತಿದ್ದೀನಿ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾನು ಇಲ್ಲಿ ನಿಮ್ಮ ಮೈದೂರನ್ನು ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ, ಡಿ ಕೆ ಸುರೇಶ್ ಅವರನ್ನು. ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನೋದನ್ನು ಸಮಾಜಕ್ಕೊಂದು ಮೆಸೇಜ್ ಕೊಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಅವರ ಬಾಲ್ಯದಿಂದ ಬೆಳ್ಕೊಂಡು ಬಂದಿದ್ದು ಮತ್ತು ಪಟ್ಟಂಥ ಕಷ್ಟಗಳು, ಈಗ ಒಂದು ಪೊಸಿಷನಿಗೆ ಇರುವಂಥ ಸಮಾಧಾನ, ಎಲ್ಲವನ್ನ ಒಂದು ಮಾತಾಡ್ತಾ ಇದ್ವಿ. ನೀವು ನೋಡಿರೋ ರೀತಿಯಲ್ಲಿ ನಿಮ್ಮ ಮೈದುನ ಹೇಗೆ? ಅವರಿಬ್ರು ಅಣ್ಣ ತಮ್ಮಂದಿರ ಸಂಬಂಧ ಅಷ್ಟೇ ಅಲ್ಲ, ಅವ್ರ ಮಧ್ಯೆ ಇದ್ದಿದ್ದು ನಂಬಿಕೆ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ, ತ್ಯಾಗ, ಅವರಿಬ್ರ ಮೇಲೆ ಇದ್ದಿದ್ದು ಒಂದು ಗೌರವ, ಇಷ್ಟನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ ಮದ್ವೆ ಆಗಿ 30 ವರ್ಷದಿಂದನೂ. ಅವರು ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ನಮ್ಮ ಕುಟುಂಬದಲ್ಲಿ ಏನೇ ಒಳ್ಳೇದಾಗ್ಲಿ, ಏನೇ ಕಷ್ಟ ಬಂದಿದ್ರು ಆ ಖುಷಿನ ಹಂಚ್ಕೊಂಡಿದ್ದಾರೆ. ಒಂದು ಕಷ್ಟದಲ್ಲಂತೂ ಅವರು ನಂಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತಿದ್ದಾರೆ. ನಾನು ಆ ಕ್ಷಣವನ್ನ ನೆನಪಾಕೊಳ್ತಾ ಇದ್ದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜೈಲಿನಲ್ಲಿದ್ದಂಥ ಸಂದರ್ಭ, ನೀವು ಬೆಂಗಳೂರಿನಲ್ಲಿದ್ದರೆ ಇವರು ದೆಹಲಿಯಲ್ಲಿದ್ದಾಗ ಫೋನ್ ಮಾಡಿ ಕೇಳ್ತಾ ಇದ್ರ, ಆ ಪ್ರಯತ್ನವನ್ನ ಮಾಡಿದಾಗ ಏನು ಹೇಳ್ತಾ ಇದ್ರು? ಇಲ್ಲ, ಅವ್ರು ಒಂದೇ ಮಾತು ಹೇಳಿದ್ದು, ನೀವೆಲ್ಲ ಧೈರ್ಯವಾಗಿರಿ, ನಾನಿದ್ದೀನಿ, ನಾನು ಕರ್ಕೊಂಡ್ ಬರ್ತೀನಿ ನಮ್ಮ ಅಣ್ಣನ್ನ ಅಂತ ಅವ್ರು ಹೇಳಿದ್ರು. ನೀವ್ ಯಾರು ಏನೋ ತಲೆ ಕೆಡ್ಸ್ಕೋಬೇಡಿ, ಏನೇ ಇದ್ರು ನಾನು ಫೋನ್ ಮಾಡ್ತೀನಿ, ನೀವ್ ಧೈರ್ಯವಾಗಿರಿ, ಅವ್ರು ಚೆನ್ನಾಗಿದ್ದಾರೆ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಅಷ್ಟೇ ಒಂದ್ ಮಾತು ಹೇಳಿದ್ರು. ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ, ನಾನು ಒಂದ್ಸತಿ ಬಂದ್ ನೋಡ್ಬೇಕು ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಬೇಡ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ನಾನು ಆಯ್ತು ಅವ್ರು ಇದಾರಲ್ಲ ಅಂತ ಹೇಳಿ ಸುಮ್ನೆ ಬಿಟ್ಟೆ. ಬಟ್ ಹಾಗೆ ನಡ್ಕೊಂಡ್ರು, ಅದು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ. ನಾನು ತುಂಬಾ ಕೇಳ್ಪಟ್ಟಿದ್ದೆ, ಅವರು ಆದ ತಕ್ಷಣ ಒಂದು 2-3 ದಿನ ಮಾತ್ರ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ತುಂಬ ಸಲ ಕಣ್ಣೀರು ಹಾಕಿರುವಂಥ ಕ್ಷಣಗಳು ಕೂಡ ಇವೆ ಅಂತ ಹೇಳಿ. ಬಟ್ ನಿಮ್ಮ ಹತ್ರ ಆ ಥರ ಯಾವ ಸಂದರ್ಭನೂ ತೋರಿಸ್ಕೊಟ್ಟಿಲ್ಲ ಅನ್ಸುತ್ತೆ. ನನ್ನ ಹತ್ರ ತೋರಿಸ್ಕೊಳ್ಳಿಲ್ಲ. ನಾವು ತುಂಬಾ ಡಿಪ್ರೆಷನ್ ಒಂಥರ ಹೊಟ್ಟೋಗ್ಬಿಡ್ತೀವಿ ಅಂತ ಯಾವತ್ತೂ ನನ್ನ ಹತ್ರ ಬಂದು ಆ ಥರ ಹೇಳ್ಕೊಳ್ಳಿಲ್ಲ ಅವರು. ನೀವ್ ಧೈರ್ಯವಾಗಿರಿ ಅಂತ ಮಾತ್ರ ಯಾವಾಗ್ಲೂ ಧೈರ್ಯ ತುಂಬ್ತಾ ಇದ್ರು ಅಷ್ಟೇ, ನನಗಾಗ್ಲಿ ನನ್ನ ಮಕ್ಳಿಗಾಗ್ಲಿ. ನಾನು ಇದೀನಿ, ನಾನು ಕರ್ಕೊಂಡ್ ಬರ್ತೀನಿ ನಮ್ಮ ಅಣ್ಣನ್ನ ಅಂತ ಅಷ್ಟೇ ಹೇಳಿದ್ದು. ಕರ್ಕೊಂಡು ಬಂದ ಕ್ಷಣ ಹೇಗಿತ್ತು? ಅದು ಹೇಳಕ್ಕೆ ಆಗಲ್ಲ ಬಿಡಿ, ಅಷ್ಟು ಖುಷಿ ಆಯ್ತು. ಅವ್ರು ಏನ್ ಹೇಳಿದ್ರು, ನಂಗೆ ಮಾತು ಕೊಟ್ಟಿದ್ರು, ಹಾಗೆ ನಡ್ಕೊಂಡ್ರು. ನನ್ ಕೈಲಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರು ಇರೋದ್ರಿಂದ ನಂಗೊಂದು ಶಕ್ತಿಯಾಗಿ ನಿಂತಿದ್ರು, ಮುಂದಕ್ಕೂ ನಿಂತ್ಕೋತಾರೆ. ಅಲ್ಲ, ಮಗಳನ್ನ ಕಳಿಸ್ಕೊಟ್ಟಿದ್ರಲ್ಲ ನೀವು ದೆಹಲಿಗೆ, ಅದು ಯಾವ ಧೈರ್ಯದ ಮೇಲೆ ಕಳಿಸ್ಕೊಟ್ಬಿಟ್ರಿ? ಇಲ್ಲ, ನನಗೆ ಅವಳು ಹೋಗ್ತೀನಿ ಅಂತ ತುಂಬಾ ಹಳಕ್ ಶುರು ಮಾಡಿದ್ಲು. ಆಮೇಲೆ ನಾನ್ ಹೋಗಕ್ಕಾಗಿರ್ಲಿಲ್ಲ, ಆಯ್ತು ಅಂತ ನಾನು ಅವಳಿಗೆ ಧೈರ್ಯ ಕೊಟ್ಟೆ. ನಾನಾದ್ರೂ ನೋಡಕ್ಕಾಗಿಲ್ಲ, ಇವಳಾದ್ರೂ ಅಟ್ಲೀಸ್ಟ್ ನನಗೆ ಬಂದು ರಿಪೋರ್ಟ್ ಕೊಡ್ತಾಳೆ ಅಂತ ಅವಳನ್ನ ಕಳಿಸ್ದೆ. ಬಟ್ ಅವತ್ತು ನಾನು ಅನ್ಕೋತಿತ್ತು, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಹೇಳಿಲ್ಲ ನಮ್ಮ ಮೈದಿನ್ಗೆ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನನಗೂ ಗೊತ್ತಾಗ್ಬೇಕಾಯ್ತು, ಅವ್ರೇನು ಹೇಳ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಧೈರ್ಯ ಮಾಡಿ ಅವಳನ್ನ ಕಳ್ಸಿಕೊಟ್ಟೆ. ನಾನು ಅವಾಗ್ಲೇ ಹಂಗೆ ಕ್ಯಾಶುವಲ್ ಆಗಿ ಉಳಿದಿದ್ದೆಲ್ಲ ಮಾತಾಡ್ತಾ ಇದ್ದೆ. ಏನ್ ಇಷ್ಟಪಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ತಿನ್ನಕ್ಕೆ? ಏನ್ ಅಡಿಗೆ ಮಾಡಿಕೊಡ್ತೀರಾ? ಅವ್ರು ರೆಗ್ಯುಲರ್ ಫುಡ್ ಇಷ್ಟಪಡ್ತಾರೆ, ರಾಗಿ ಬಾಲ್. ವೆಜಿಟೇರಿಯನ್ ಫುಡ್. ಅನ್ನಂಗೆ ಅದನ್ನೇ ಕೇಳ್ತಾ ಇದ್ದೀನಿ. ನಾನ್ ವೆಜ್ ತಿನ್ನೋದು ಯಾವಾಗ ಶುರು ಮಾಡಿಸ್ತೀರಾ? ಬಿಟ್ಬಿಟ್ಟಿದ್ರಲ್ವಾ? ಇಲ್ಲ, ಹೆಲ್ತ್ ಇಶ್ಯೂ ಸುಮ್ಮನೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರಲ್ಲ, ಬೇಡ ಅಂತ ನಾನ್ ವೆಜ್ ಬೇಡ ಅಂತ ಬಿಡಿಸ್ಬಿಟ್ಟಿದೀವಿ. ಆಮೇಲೆ ಬಿಯರ್ಡ್ ಒಂದು ಗಡ್ಡ ಒಂದು ತೆಗಿತೀನಿ ಅಂತ ಹೇಳಿದ್ರು, ಅದನ್ನ ಯಾವಾಗ ತೆಗಿಸ್ತೀರಾ? ಅದೇ ಇದೆ ಎಲ್ಲ ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ತಾರೆ. ಅದೇ ಚೆನ್ನಾಗಿದ್ಯಾ? ನಿಮ್ಗೂ ಇಷ್ಟ ಆಗೋಯ್ತಾ? ನಮಗೂ ಫಸ್ಟ್ ಇಷ್ಟ ಇರಲಿಲ್ಲ, ಇವಾಗ ಇಷ್ಟ ಆಗೋಗಿದೆ, ಕಂಟಿನ್ಯೂ ಆಗಲಿ. ವೆರಿ ನೈಸ್, ವೆರಿ ನೈಸ್. ಬೆಸ್ಟ್ ಗಿಫ್ಟ್ ಯಾವ್ದು ಮೇಡಮ್ ಇಲ್ಲಿ ತನಕ ಸಿಕ್ಕಿರೋದು ಡಿ ಕೆ ಶಿವಕುಮಾರ್ ಇಂದ ನಿಮ್ಗೆ? ಮೂರ್ ಮಕ್ಕಳು. ನೀವು ಅವ್ರಿಗೆ ಕೊಟ್ಟಿರೋದು? ಅವ್ರೇನ್ ಕೊಟ್ರು ಹೇಳಿ? ಅದನ್ನೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಅದೇ ಹೇಳದ್ದಲ್ಲ, ನೀವು ಒಳ್ಳೆ ಪಕ್ಕ ರಾಜಕಾರಣಿ ಆಗಕ್ಕೆ ಕರೆಕ್ಟ್ ಆಗಿದ್ದೀರಾ ನೀವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇಲ್ಲೇ ಇದ್ದಾರೆ, ಒಂದ್ಸಲ ಮೈದುನ ಜೊತೆಗೆ ಮಾತಾಡ್ಬಿಡಿ. ಏನಂತ ಕರಿತೀರಾ ನೀವು? ಇಲ್ಲ, ನಾವೇನು ಕರಿಯಲ್ಲ, ಬನ್ನಿ ಹೋಗಿ ಅಂತಾನೆ ಕರಿತೀವಿ. ಅಷ್ಟೇ ಕರೆಯೋದಾ? ನೀವೇನಂತ ಕರಿತೀರಾ ಸರ್? ಅತ್ತಿಗೆ ಅಂತಾನೆ ಕರಿತೀರಾ? ಒಂದ್ಸಲ ಕರೆದ್ಬಿಡಿ ಹಂಗೆ ಅತ್ತಿಗೆ ಅಂತ. ಏನಂತ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಮನೇಲೇ ಇದೀವಿ. ಸರಿ, ಆಯ್ತು. ಅಡಿಗೆ ಮಾಡಿ ಏನ್ ಮಾಡಿದಿರಾ ಕೇಳಿ, ಊಟಕ್ಕೆ ಹೋಗಲ್ವಾ? ಊಟ ಮಧ್ಯಾಹ್ನದ ಅಪರೂಪ ಮಾಡೋದು. ಹೌದಾ? ಆಯ್ತು ಬಿಡಿ ಮೇಡಮ್. ಏನು ಊಟ ಮಾಡಿದಿರಾ, ಏನು ಅಡಿಗೆ ಮಾಡಿದಿರಾ ಮೇಡಮ್?
ವೆಜಿಟೇರಿಯನ್ ಫುಡ್. ವೆಜಿಟೇರಿಯನ್ ಓ ಫುಡ್. ಸರ್, ಇನ್ನೊಂದು ವಿಚಾರ ಕೇಳಬೇಕಿತ್ತು ನೋಡಿ ನಾವು. ಡಿ ಕೆ ಶಿವಕುಮಾರ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಯಾರು ಸ್ಟೈಲ್ ಮಾಡೋದು? ತುಂಬ ಲಕ್ಸುರಿಯಸ್ ಆಗಿ ಕ್ಲಾತ್ಸ್ ಹಾಕ್ತಾರೆ, ತುಂಬ ಸ್ಟೈಲಿಶ್ ಆಗಿ ಕಾಣ್ತಾರೆ. ಲಕ್ಸುರಿ ಅನ್ನೋದಕ್ಕಿಂತ ತುಂಬ ಸ್ಟೈಲಿಶ್ ಆಗಿ ಕಾಣ್ತಾರೆ. ಸೊ ನಿಮ್ಮ ಪಾತ್ರ, ನಿಮ್ಮ ಕೈ ಚಳಕ ಏನಾದರೂ ಇದೆಯಾ ಹೆಂಗೆ ಅಂತ? ನಾನೇ ಸೆಲೆಕ್ಟ್ ಮಾಡೋದು, ನಾನೇ ಹೇಳೋದು. ಅನ್ಕೊಂಡೆ ನಾನಿದು ಇಲ್ಲಿಂದನೇ ಇರುತ್ತೆ ಅಂತ ಹೇಳಿ. ಮೂಲ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀರನ್ನೆಲ್ಲ ಪಾಪ ಯಾರಿಗಾದ್ರೂ ಗೊತ್ತಾಗ್ಲಿ ಹೇಳಿ ಮೇಡಮ್. ಅದೆಲ್ಲ ಹೇಳಕ್ಕಾಗಲ್ಲ. ಹೇಳಲ್ವಾ? ಅದು ಗೌಪ್ಯವಾಗಿ ಇಡ್ತೀರಾ ನೋಡಿ. ತುಂಬ ಚೆನ್ನಾಗಿದೆ. ಆಯಿತು, ಚೆನ್ನಾಗಿ ಕಾಣ್ತಾರೆ ಅವರು, ಲುಕ್ಕಲ್ಲಿ ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ಈಗ ಇತ್ತೀಚೆಗೆ ಒಂದು ಶಾಲ್ ಹಾಕಕ್ಕೆ ಶುರು ಮಾಡಿದಾರಲ್ಲ, ಏನದು? ಅದು ನೀವೇ ಹೇಳಿದ್ರಾ? ಇಲ್ಲ, ಅದೇ ಹೇಳಿಲ್ಲ ನಾನು. ಮತ್ತು ಅದೆಂಗೆ ಶುರು ಆಯಿತು ಮೇಡಮ್ ಅದು? ಅವ್ರಿಗೆ ಯಾರೋ ಒಬ್ರು ಗಿಫ್ಟ್ ತಂದು ಕೊಟ್ರು, ಅದನ್ನ ಶುರು ಮಾಡಿದ್ರು, ಆಮೇಲೆ ಕ್ಯಾರಿ ಔಟ್ ಮಾಡಿದ್ರು. ನಿಮ್ಗೆ ಯಾವ ಥರ, ಅವ್ರು ಯಾವ ಥರ ಡ್ರೆಸ್ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಂಡ್ರೆ ಇಷ್ಟ. ಬ್ಲಶ್ ಮಾಡ್ತಾ ಇದ್ದಾರೆ ಅದರಲ್ಲೂ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು.